ಯಾರಿಗಾದ್ರೂ ಏನಾದರೂ ಹಾರ್ಟ್ ಪ್ರಾಬ್ಲಮ್ ಇದೆಯಲ್ಲ ಅಂತ ಗೊತ್ತಾಗಬೇಕಾದ್ರೆ ECG ಎಕೋ ಸಾಮಾನ್ಯವಾಗಿ ಮಾಡುವಂಥ ಟೆಸ್ಟ್ಗಳು. ನಮಸ್ಕಾರ, ನಾನು ಡಾಕ್ಟರ್ ವಿಠಲ್ ಡಿ ಬಾಗಿ, ಬಾಗಿ ಹಾರ್ಟ್ ಸೆಂಟರ್ ಅಂತ ಜಯನಗರಲ್ಲಿ ಕ್ಲಿನಿಕಲ್ಲಿ ಕೆಲಸ ಮಾಡ್ತೀನಿ. ಹಾಗೆ ಅಪೋಲೋಲ್ಲಿ ಕೂಡ ಕೆಲಸ ಮಾಡ್ತೀನಿ. ECG ಅಂದರೆ ಅದು ಕೈಗೆ ಮತ್ತು ಕಾಲಿಗೆ ಎದೆಗೆ ಲೀಡ್ಸ್ನ ಕನೆಕ್ಟ್ ಮಾಡಿ ಒಂದು ಗ್ರಾಫ್ ರೆಕಾರ್ಡಿಂಗ್ ಥರ ಬರ್ತದೆ. ಆ ECGಯಲ್ಲಿ ನಮಗೆ ಹಾರ್ಟ್ ರೇಟ್ ಆಗಿದೆ, ಎದೆ ಬಡಿತ ಜಾಸ್ತಿ ಇದೆಯಾ ಕಡಿಮೆ ಇದೆಯಾ, ರಿದಮ್ ಆಗಿದೆ, ಅದು ನಾರ್ಮಲ್ ಆಗಿರೋ ರಿದಮ್ ಇರೋದೋ ಅಥವಾ ಅಬ್ನಾರ್ಮಲ್ ರಿದಮ್ ಇರೋದು ಅಂತ ಗೊತ್ತಾಗುತ್ತೆ. ಈ ಚೇಂಬರ್ಗೆ ಎನ್ಲಾರ್ಜ್ಮೆಂಟ್ ಆಗಿದ್ದರೆ ECGಯಲ್ಲಿ ಕ್ಲೂ ಕೊಡುತ್ತೆ. ನೆಕ್ಸ್ಟ್ ಟೆಸ್ಟ್ ಬಂದುಬಿಟ್ಟು ಎಕೋಕಾರ್ಡಿಯೋಗ್ರಫಿ ಅಂತ ಮಾಡ್ತೀವಿ. ಅದು ಅಲ್ಟ್ರಾಸೌಂಡ್ ಟೆಕ್ನಾಲಜಿ. ನಾವೇನು ಹೊಟ್ಟೆಗೆ ಲಿವರ್ ಕಿಡ್ನಿ ನೋಡೋಕ್ಕೇನು ಸ್ಕ್ಯಾನ್ ಮಾಡ್ತೀವಿ, ಅದೇ ಥರ ಒಂದು ಅಲ್ಟ್ರಾಸೌಂಡ್ ಮಷಿನ್ ಪ್ರೋಬ್ನ ಇಲ್ಲಿ ಎದೆ ಮೇಲೆ ಇಟ್ಬಿಟ್ರೆ ಅದು ಬೇರೆ ಬೇರೆ ವ್ಯೂವಲ್ಲಿ ನಾವು ಹಾರ್ಟಿನ 4 ಚೇಂಬರ್ಗಳನ್ನು 4 ಭಾಗಗಳನ್ನು ತೋರಿಸ್ತೀವಿ ಅಥವಾ ನೋಡ್ತೀವಿ. ಎಕೋಕಾರ್ಡಿಯೋಗ್ರಫಿಯಲ್ಲಿ ನಮಗೆ ಹಾರ್ಟ್ ಸ್ಟ್ರಕ್ಚರ್ ಗೊತ್ತಾಗುತ್ತೆ. ಚೇಂಬರ್ಸ್ ಆಗಿದೆ, ವಾಲ್ವ್ಸ್ ಆಗಿದೆ, ಚೇಂಬರ್ ಎನ್ಲಾರ್ಜ್ಮೆಂಟ್ ಆಗಿದೆ, ದೊಡ್ಡದಾಗಿದೆಯಾ ಅಥವಾ ಚಿಕ್ಕದಾಗಿದೆಯಾ, ಅಥವಾ ವಾಲ್ವ್ಗಳೇನಾದರೂ ಚಿಕ್ಕದಾಗಿದೆಯಾ, ಸರಿಯಾಗಿ ಓಪನ್ ಆಗ್ತಾ ಇಲ್ವಾ, ಅಥವಾ ಅದು ಸ್ಟಿನೋಸಿಸ್ ಅಂತ ಕರಿತೀವಿ. ಆ ವಾಲ್ವ್ ತುಂಬ ಗಟ್ಟಿಯಾಗಿ ಓಪನ್ ಆಗದೇ ಇದ್ದರೆ ಅದು ಬ್ಲಡ್ ಹೋಗೋದಕ್ಕೆ ಅಡಚಣೆ ಮಾಡುತ್ತೆ, ಆ ಥರ ಇದೆಯಾ. ಮತ್ತು ವಾಲ್ವ್ ಲೀಕೇಜ್ ಅಂತ ಕರಿತೀವಿ. ವಾಲ್ವ್ ಓಪನ್ ಚೆನ್ನಾಗುತ್ತೆ, ಕ್ಲೋಸ್ ಸರಿ ಆಗೋದಿಲ್ಲ. ಈ ವಾಲ್ವ್ ನ್ಯಾರೋವಿಂಗು ಅಥವಾ ವಾಲ್ವ್ ಸ್ಟಿನೋಸಿಸ್ಸು ನಮಗೆ ಎಕೋಕಾರ್ಡಿಯೋಗ್ರಫಿಯಲ್ಲಿ ಗೊತ್ತಾಗುತ್ತೆ. ವಾಲ್ವ್ ಲೀಕೇಜು ಎಕೋಕಾರ್ಡಿಯೋಗ್ರಫಿಯಲ್ಲಿ ಗೊತ್ತಾಗುತ್ತೆ. ಈ ಹಾರ್ಟಲ್ಲಿ ಅದು ಪಾರ್ಟಿಷನ್ಗಳಿರುತ್ತಲ್ಲ, ಅದ್ರ ಮಧ್ಯಾಹ್ನದ ಹೋಲ್ ಇದ್ದರೆ, ಆ ಥರ ಹೋಲ್ಗಳಿದ್ರೆ ಅದನ್ನು ನಾವು ಎಕೋಕಾರ್ಡಿಯೋಗ್ರಫಿಯಲ್ಲಿ ಕಂಡುಹಿಡಿಬೋದು.